ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈತರನ್ನ ಇನ್ನೊಂದು ಬಾರಿ ಕರೆದು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಅವ್ರನ್ನ ಕರೀತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ನಮ್ಮ GPD ಅಧ್ಯಕ್ಷರಾದಂಥ ನಟರಾಜ್ರವರು, ನಮ್ಮ ಸ್ನೇಹಿತರಾದಂಥ ಬೆಳಸ್ವಾಮಿ ಅವರು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ರೈತರನ್ನ ನಾವು ಕರೆದು ಮನವೊಲಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೋದೋ. ಕೆಲವು ರೈತರುಗಳು ಮಾತಾಡಿ ನೀವು ಸ್ವಲ್ಪ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ಪ್ರಮುಖವಾಗಿ ವಿಚಾರ ತೆಗೆದುಕೊಂಡ್ರೆ ರೈತರು ಒಪ್ಪೋದು, ಇನ್ನೂ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದು. ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ನಮ್ಮ ಭೂಮಿ ಬಿಡೋದೇ ಇಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಮಗೆ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿಗಳ ಹತ್ರ ಟೈಮ್ ತೊಗೊಳಕ್ಕೆ ಹೇಳಿದ್ವಿ. ಇವನ್ನೆಲ್ಲ ಕೂಡ ಒಂದ್ಸರಿ ಭೇಟಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು, ರೈತರ ಮನವೊಲಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೇವೆ. ಅದೇ ವಿಚಾರವಾಗಿ ಈಗ ರೈತರನ್ನ ಒಂದು ಬಾರಿ ಅವ್ರಿಗೆ ಕರೆದು ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗ ಕೆಲವರು ಯೋಜನೆಯನ್ನ ಕೈ ಬಿಡಿ ಅಂತ, ಕೆಲವರು ಯೋಜನೆಯನ್ನ ಮಾಡಿ ನಮಗೆ ಬಹಳ ದಿವಸಗಳಿಂದ ಇರ್ತಕ್ಕಂಥ ಆತಂಕವನ್ನ ನಿವಾರಣೆ ಮಾಡಿ ಅಂತ. ಈಗ ಇವ್ರನ್ನ ನಾವು ಭೇಟಿ ಮಾಡಿದ್ಮೇಲೆ ಅವರು ಪರ ಇರೋರು ಅದು ಯೋಜನೆ ಮಾಡಿ ಅಂತಕ್ಕಂಥವ್ರು ಕೂಡ ನಮ್ಗೆ ಈಗ ಒತ್ತಾಯ ಆಗ್ತಾವ್ರೆ. ನಮಗೂ ಅವಕಾಶ ಮಾಡಿಕೊಡಿ, ನೀವು ಅವ್ರ ಮಾತನ್ನ ಮಾತ್ರ ಕೇಳ್ತೀರಾ, ವಿರೋಧ ಇರ್ತಕ್ಕಂಥವ್ರ ಮಾತ್ರ ಕೇಳ್ತೀರಾ, ನಾವು ಬಹುಸಂಖ್ಯೆಯಲ್ಲಿ ಇದ್ದೀವಿ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಬಹುಶಃ ಅವ್ರಿಗೂ ಕೂಡ ನಾಳೆ ಅವ್ರನ್ನೂ ಕರೆದು ಕೇಳ್ತೀವಿ. ಅವರು ನಮ್ಮನ್ನ ಮಾತಾಡ್ಸೋದೇ ಇಲ್ಲ, ನಾವು ಪರ ಇದ್ದೀವಿ ಅಂತಕ್ಕಂಥ ನಮ್ಮನ್ನು ಉದಾಸೀನ ಮಾಡ್ತಾ ಇದ್ದೀರಾ, ನೋಟಿಫಿಕೇಶನ್ ಆಗಿಲ್ಲ, ನಮ್ಮನ್ನು ಅತಂತ್ರ ಸ್ಥಿತಿಲಿ ಇಡ್ತಾ ಇದ್ದೀರಾ, ನೀವು ನೋಟಿಫಿಕೇಶನ್ ಆಗಿರೋರಿಗೆ JMC ಮಾಡ್ತಾ ಇಲ್ಲ, ನೀವು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಅವ್ರದ್ದು ಅಭಿಪ್ರಾಯ ಇದೆ. ನಾಳೆ ಅವ್ರನ್ನೂ ಕೂಡ ಒಂದು ಸಭೆ ಕರೀಲಿಕ್ಕೆ ತೀರ್ಮಾನ ಮಾಡಿದ್ವಿ. ಅವ್ರನ್ನೂ ಕರೆದು ಅವ್ರ ಅಭಿಪ್ರಾಯ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಅಂತಿಮವಾಗಿ ಚರ್ಚೆ ಮಾಡಿ ಆಮೇಲೆ ಏನೋ ಒಂದು ತೀರ್ಮಾನ ತಗೋತೀವಿ. ಇಲ್ಲ, ಅವರು ಮನವಿ ಮಾಡಿದ್ದಾರೆ, ಬಟ್ ಪ್ರೊಸೀಜರ್ ನಿಲ್ಸಕ್ ಬರಲ್ಲ. ಕಾರಣ ಏನಂದ್ರೆ ನೋಡಿ, ಈಗ ಫೈನಲ್ ನೋಟಿಫಿಕೇಶನ್ ಆಗ್ಬಿಡದೆ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅವರು ಅದನ್ನ ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ಬಂದರೂ ಅದನ್ನ ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಈಗ ಅವ್ರನ್ನ ನಾವು ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟು ಅವ್ರನ್ನ ನೀವು ಪರಿಹಾರ ಕೊಡಲ್ಲ ಅಂತಂದ್ರೆ ಅವ್ರು ನಾಳೆ ನಮ್ಗೆ ಅವ್ರು ಬೈತಾರೆ. ನಾವೇನ್ ಹೇಳ್ತಾ ಇದೀವಿ, ಯಾವ ರೈತರು ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ನಮ್ಗೆ ಕೇಳ್ಕೊಂತಾರೆ, ಲೆಟರ್ ಕೊಡ್ತಾರೆ, ಅವ್ರು ಮಾತ್ರ ನಾವು JMC ಮಾಡ್ತೀವಿ. ಇವರು ಬಲವಂತವಾಗಿ ಹೋಗಿ JMC ಮಾಡ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡಲ್ಲ. ನಾವು ಯಾರು ನಮಗೆ ಪರಿಹಾರ ನಮಗೆ JMC ಸಮೇತ ನಮ್ಗೆ ಕೊಡಿ ಅಂತ ಹೇಳಿ ನಮ್ಗೆ ಲೆಟರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಅವರು ಪಾಪ ಅವರು ತ್ರಿಶಂಕು ಸ್ವರ್ಗ ಆಗ್ಬಿಡ್ತಾರೆ, ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟದೆ. ನಾಳೆ ಮರ ಮುಗಿಟು ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾಳೆ ಮರಗಳೇ ಇರಲ್ಲ ಅನ್ಕೊಳ್ಳಿ, ಏನೋ ಹೆಚ್ಚು ಕಡಿಮೆ ಆಯ್ತು, ಒಣಗೋಯ್ತು, ಮಳೆ ಇಲ್ಲ, ಅವರು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ವ್ಯವಸಾಯ ಬಿಟ್ಬಿಡ್ತಾರೆ ಅನ್ಕೊಳ್ಳಿ. ಈಗ ಅವ್ರದ್ದೆಲ್ಲ ಇವಾಗ ಇದೈತೆ, ಅಡಿಕೆ ಐತೆ, ತೆಂಗು ಐತೆ, ಆಮೇಲೆ ರೇಷ್ಮೆ ಐತೆ, ಬಾಳೆ ಐತೆ, ಇವಕ್ಕೆಲ್ಲ ಪರಿಹಾರ ಕೊಡದೆ ಹೋದ್ರೆ ತಪ್ಪಾಗಲ್ವ? ಅದು ಅವ್ರಿಗೆ ಅನ್ಯಾಯ ಆದಂಗೆ ಆಯ್ತದೆ. ನಾವು ಯಾರಿಗೂ ಬಲವಂತವಾಗಿ ಅವ್ರು ಕೊಟ್ರೆ ಮಾತ್ರ ಹೋಗಿ ಮಾಡ್ತೀವಿ JMC. ನಾವು ಬಲವಂತವಾಗಿ ಹೋಗಿ ಮಾಡಲ್ಲ, ಒತ್ತಾಯ ಪೂರ್ವಕವಾಗಿ ಎಲ್ರಿಗೂ ಮಾಡಲ್ಲ. ಯಾರು ನೋಟಿಫಿಕೇಶನ್ ಆಗಿದೆ ಅವ್ರು ಏನ್ ಕೊಡ್ತಾರೆ ಅದ್ರ ಮೇಲೆ ಮಾಡ್ತೀವಿ ಅಷ್ಟೇ. ಆಗ್ಲೇ ಸುಮಾರು ಒಂದು 75% ಮೇಲೆ 110 ಕೋಟಿ ಕೊಟ್ಟಿದ್ದೀವಿ ಈಗಾಗಲೇ ಕಾಂಪೋಸಿಷನ್. 75% 80% ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಡಿಸ್ಪ್ಯೂಟ್ ಅವೇನೋ ದಾಖಲಾತಿಗಳು ಅವೆಲ್ಲ ಕೊಡ್ಬೇಕಲ್ಲ, ಸರ್ಕಾರಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಟ್ರೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇಲ್ಲ, ಇದು ರಾಜಕೀಯಕ್ಕೆ ತಿರುಕೊಂಡ್ಮೇಲೆ ಕುಮಾರಸ್ವಾಮಿ ಅವರು ಪಾದಾರ್ಪಣೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ನನಗೆ ಒಂದು ಆದೇಶ ಕೊಟ್ಟರು, ಇನ್ನೊಂದ್ಸರಿ ರೈತರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಪ್ಪ ಕರೆದು ಅಂತ ಹೇಳಿ. ಅದಕ್ಕೆ ನಾನು ಇವತ್ತು ಈ ಮೀಟಿಂಗ್ ಅನ್ನ ಕರೆದಿರೋದು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಈ ಮೀಟಿಂಗ್ ಕರೆದಿರೋದು. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಕೆಲವರೆಲ್ಲ ನನಗೆ ಫೋನ್ ಮಾಡಿ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ನೀವು ಒಂಚೂರು ಯೋಚನೆ ಮಾಡಿ, ಇನ್ನೊಂದು ಸ್ವಲ್ಪ ಧಾರಾಳವಾಗಿ ಸಣ್ಣ ರೈತರುಗಳಿಗೆ ಮತ್ತೊಬ್ಬ ಸಣ್ಣ ಪುಟ್ಟ ರೈತರುಗಳಿಗೆ ನೀವು ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ಸ್ವಲ್ಪ ಧಾರಾಳವಾಗಿ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥ ವಿಚಾರನೂ ಹೇಳಿದ್ರು. ಅದಕ್ಕೆ ಕರೆದೆ. ಬಟ್ ಅದನ್ನ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವರು ಬಿಡ್ಲಿಲ್ಲ. ಕೆಲವರು ಅಲ್ಲ, ನಮ್ಗೆ ಬೇಡಕ್ಕೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಲ್ಲ, ಮುಂದೆ ಸರ್ಕಾರ ತೀರ್ಮಾನ ತಗೊಂತದೆ. ಈಗ ಪ್ರೊಸೀಜರ್ ಏನ್ ನಡೀತದೆ ಅದು ನಮ್ಮ ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡೇ ನಮ್ಮ ಸ್ಟ್ಯಾಂಡ್. ಮಾಡಲೇಬೇಕು ಅಂತಂದ್ರೆ ಇರುವಂತ ರೈತರುಗಳನ್ನ ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು ಮಾಡ್ತೀವಿ. ಹೌದು, ಎಲ್ರಿಗೂ ಮಾಡ್ಬೇಕಲ್ಲ, ಮಧ್ಯೆ ಬಿಡಕ್ಕಾಗಲ್ಲ, ಪ್ಯಾಚ್ ಎಲ್ಲ ಬಿಡಕ್ಕಾಗಲ್ಲ. ಸರ್ಕಾರ ನೋಡೋಣ, ಅದು ಈಗ ಇರ್ತಕ್ಕಂಥ ವಿಚಾರ ಮುಖ್ಯಮಂತ್ರಿಗಳು ಗಮನ. 80 ದಿವಸಗಳಿಂದ ಒಪ್ಪಿಲ್ಲದಂತ ರೈತರಿಗೆ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಪ್ರತಿಭಟನೆ ಮಾಡ್ತಿರುವಂತ ರೈತರು
ಸುಮಾರು ಅದ್ರಲ್ಲಿ ಪ್ರತಿಭಟನೆ ಮಾಡೋದ್ರಲ್ಲಿ ಸುಮಾರು ಒಂದು 40-50% ಆಗ್ಲೇ ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಹಿಂದೆ ಮಾಡ್ತಾ ಇದ್ರಲ್ಲ ಸ್ಟಾರ್ಟಿಂಗ್ ನಲ್ಲಿ, ಅವ್ರಿಗೆಲ್ಲ ಸ್ವಲ್ಪ ರೇಟಿನ ವಿಚಾರ ಇರ್ಬೋದು, ರಿಹಾಬಿಲಿಟೇಷನ್ ವಿಚಾರ ಇರ್ಬೋದು, ಇವೆಲ್ಲ ಮನವೊಲಿಸಿ ಅವರು ಸುಮಾರು ಜನ ಬದಲಾವಣೆ ಪರಿವರ್ತನೆ ಕೂಡ ಆಗಿದ್ದಾರೆ. ಈಗ ಇವರೆಲ್ಲ ಹೋಗ್ತಾರೆ ಅಂತ ನಿಮ್ಮ ಈಗ ನೋಡ್ರಿ, ಯಾವುದೇ ಇದನ್ನ 100% ಭಾಗ ಯಾರನ್ನು ರೈತರನ್ನ ಒಪ್ಪಿಸಿ ಮಾಡಿರ್ತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ. ಅದರಿಂದ ನಾವು ಮನವೊಲಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿ ಆದೇಶದಲ್ಲಿ ಮಾಡ್ತಾ ಇದೀವಿ. 2-3 ಸಾರಿ ಕೇಳಿದ್ರೆ ತಪ್ಪೇನು. ಅದಕ್ಕೆ ನಾನು ಅವ್ರಿಗೆ ಉದಾಹರಣೆ ಕೊಟ್ಟಿದ್ದೀನಿ. ನೋಡಿ, ನಾನು ಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಗೊಂದಲ ಆಗ್ತದೆ, ನಾಳೆ ಪೊಲೀಸ್ನವರು ಕೇಸು ವಗೈರೆ ಮತ್ತೊಂದು ಹಾಕ್ಬೋದು. ಆ ಗೊಂದಲಕ್ಕೆ ಅವಕಾಶ ಮಾಡೋದು ಬೇಡ ಅಂತ ಹೇಳಿ ನಾನು ಇಲ್ಲೇ ಕರೆದಿದ್ದೆ. ಈಗ ಒಂದು 8 ತಿಂಗಳ ಹಿಂದೆ ನಾನು ಇಲ್ಲೇನೆ ಒಂದು ಇದೇ ತರ ರೈತರುಗಳು ಬನ್ನಿ, ನೀವು ನಾನು ಚರ್ಚೆ ಮಾಡೋಣ ಅಂತ ಕರೆದ್ರೆ, ಅವರು ಜನತಾದಳದವ್ರು ಏನ್ ಮಾಡಿದ್ರು, ನೀವು ಟೆಂಪೋ ಮಾಡ್ಕೊಂಡು ಹೋಗಿ, ನೀವು ಲಾರಿ ಮಾಡ್ಕೊಂಡು ಹೋಗಿ ಒಂದ್ 3,000 ಜನ ಗಲಾಟೆ ಮಾಡಿ ಅಂತ ಅಂದಾಗ ನಾನು ಹೆಂಗ್ ಸಭೆ ಈ ಜನ ಬಂದಿದ್ರು ಡ್ರೈವರ್ ಅಂತ ಹೇಳಿದೆ. ನಾನು ನಿಮ್ಮನ್ನ ಈಗಾಗಲೇ 8 ತಿಂಗಳಿಂದ ಕರೆದಿದ್ನಲ್ಲ, ನೀವು ಇದೇ ತಿಂತ ಬಂದಿರೋ ಅವತ್ತು ನಾನು ಚರ್ಚೆ ಸಾಧಕ ಅಂತ ಚರ್ಚೆ ಮಾಡ್ತಿದ್ದೆ. ನೀವು ಅವತ್ತು ಅವರು ಬೇರೆ ಪಕ್ಷದವ್ರು, ನಮ್ಮ ವಿರೋಧಿಗಳು 2,000 ಜನ ಜೊತೆ ಚರ್ಚೆ ಮಾಡಾಗತ್ತೆ. ಇಲ್ಲಿ ಒಬ್ಬೊಬ್ರು ನಾನು ಮಾತಾಡ್ತಾರೆ. ಈಗ ನಾನು ಸ್ಥಳಕ್ಕೆ ಹೋಗ್ತೀನಿ, ನನ್ನ ಮೇಲೆ ಏನೋ ಒಂದು ಅವಘಡ ಆಯ್ತು ಅನ್ಕೊಳ್ಳಿ, ನಿಮ್ಮ ಮಾಧ್ಯಮದಲ್ಲೂ ಕೂಡ ಬರ್ತದೆ. ಅವಘಡ ಆದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ರೈತರ ಮೇಲೆ ಕೇಸ್ ಹಾಕ್ಬೇಕ ನಾನು. ಇದಕ್ಕೆ ಅವಕಾಶ ಮಾಡೋದು ಕೊಡೋದು ಬೇಡ ಅಂತ ನಾನು ಹೋಗ್ಲಿಲ್ಲ ಅಷ್ಟೇ. ಅದನ್ನ ಮುಖ್ಯಮಂತ್ರಿಗಳ ಟೈಮ್ ಕೇಳ್ತಾ ಇದೀವಿ. ಅವ್ರು ಹೇಳಿದ್ದಾರೆ ಒಂದ್ಸರಿ ನಮಗೂ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಟೈಮ್ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ಅವರು ಟೈಮ್ ಕೊಟ್ಟ ತಕ್ಷಣ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಆ ತರ ಏನಿಲ್ಲ, ವಿಶ್ವಾಸ ಮೊದಲಿಂದ ಐತೆ. ಅವರೇ ಹೋಗಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಕೊಂಡ್ ಬಂದಿದ್ರಲ್ಲ, ಅವರೇ ಹೋಗಿ ಉಪಮುಖ್ಯಮಂತ್ರಿ. ನೋಡ್ರಿ, ಇದು ಯಾವುದೋ ಒಂದು ಪಕ್ಷದ ಅವರು ಇದರಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಇದು ಸಮಸ್ಯೆಗಳಾಗ್ತದೆ. ರೈತರು ಪ್ರಾಮಾಣಿಕವಾಗಿರ್ತಕ್ಕಂಥ ರೈತರು ಬಂದ್ರೆ ಸಮಸ್ಯೆಗಳಾಗಲ್ಲ. ಯಾರೋ ಹಿಂದ್ಗಡೆ ಒಬ್ಬ ಏನೋ ಅವಘಡ ಮಾಡ್ತಾನೆ, ಅವಾಗ ಅದಕ್ಕೆ ಇಡೀ ರೈತರ ವ್ಯವಸ್ಥೆಗೆ ಧಕ್ಕೆ ಬರಲ್ವಾ? ಅದು ಆಗ್ಬಾರ್ದು ಅಂತ ದೃಷ್ಟಿ ಅಷ್ಟೇ. ನಾವು ಕರೆದಿದ್ದು ಇಲ್ಲೇನೆ ಮಾತಾಡೋಣ ಬನ್ನಿ ಅಂತ. ಅವರು ಅವತ್ತಿನ ಸ್ಥಿತಿನಲ್ಲಿ ಅವರು ಆ ರೀತಿ ತೀರ್ಮಾನ ತಗೊಂಡಾಗ ನಾವು ಅದನ್ನ ಕ್ಯಾನ್ಸಲ್ ಮಾಡ್ದೋ. ಸುಮ್ಮನೆ ಇದೊಂದು ನ್ಯೂಸೆನ್ಸ್ ಆಯ್ತದೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ನಾನು ಹಳ್ಳಿಗೂ ಹೋಗಿದ್ದೆ, ಅವಾಗ ನಮ್ಮ ಹೆಣ್ಮಕ್ಳೆಲ್ಲ ಅಡ್ಡ ಹಾಕೊಂಡು ನಾನು ಕೇಳಿದ್ರು, ಆಯ್ತು ಬಿಡ್ರವ ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ. ಅವತ್ತು ಕೂಡ ಸುಮಾರು ಜನ ಪಯ್ಯೋದು ಮಾಡಿದ್ರು. ಅದು ನಾವು ಕೇಸ್ ಹಾಕ್ಸ್ಬೋದಾಗಿತ್ತಲ್ವಾ ಅಂತ ವಿಚಾರಕ್ಕೆ ಹೋಗ್ಲ. ನಮ್ಮ ಹೆಣ್ಮಕ್ಳು, ನಮ್ಮ ರೈತರು ಏನೋ ಅವ್ರ ಕೋಪ ಬಂದಿದೆ, ಬೈದವ್ರೆ ಬಿಡ್ರಪ್ಪ ಆಯ್ತು, ಏನು ಚರ್ಚೆ ಮಾಡೋದು ಬೇಡ, ಕರೆದು ಮನವೊಲಿಸನ ಬಿಡಿ ಅಂತ ಅವತ್ತು ಕೂಡ ನಾವೇನು ಮಾಡಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.